ನಮಸ್ಕಾರ ಸ್ನೇಹಿತರೆ, ಎಲ್ಲ ವೀಕ್ಷಕರಿಗೆ ಆತ್ಮೀಯ ಸ್ವಾಗತ. ಸರ್ಕಾರದಿಂದ ಭರ್ಜರಿ ಗುಡ್ ನ್ಯೂಸ್ ಸಿಕ್ಕಿದೆ. ಹೌದು ಸ್ನೇಹಿತರೆ, ಸ್ವಾವಲಂಬಿ ಸಾರಥಿ ಯೋಜನೆ ಅಡಿಯಲ್ಲಿ ಸರ್ಕಾರದಿಂದ ಟ್ಯಾಕ್ಸಿ ಖರೀದಿ ಹಾಗೂ ಗೂಡ್ಸ್ ವೆಹಿಕಲ್ ಖರೀದಿ ಹಾಗೂ ಆಟೋ ರಿಕ್ಷಾ ಖರೀದಿ ಮಾಡೋಕೆ 50% ಸಬ್ಸಿಡಿ ನೀಡ್ತಾ ಇದೆ ಸರ್ಕಾರ. ಸೊ ಸ್ನೇಹಿತರೆ, ಈ ಒಂದು ಸ್ವಾವಲಂಬಿ ಸಾರಥಿ ಯೋಜನೆ ಅಡಿಯಲ್ಲಿ ಟ್ಯಾಕ್ಸಿ ಯಾವ ರೀತಿ ಖರೀದಿ ಮಾಡಬೇಕು, ಆಟೋ ರಿಕ್ಷಾ ಯಾವ ರೀತಿ ಖರೀದಿ ಮಾಡಬೇಕು ಹಾಗೂ ಗೂಡ್ಸ್ ವಾಹನ ಯಾವ ರೀತಿ ಖರೀದಿ ಮಾಡಬೇಕು ಅಂತ ಸಂಪೂರ್ಣವಾಗಿರುವಂತಹ ಮಾಹಿತಿಯನ್ನು ತಿಳಿಸಿಕೊಡ್ತೇನೆ. ಹಾಗೂ ಅರ್ಜಿಯನ್ನ ಎಲ್ಲಿ ಹೇಗೆ ಸಲ್ಲಿಸಬೇಕಂತ ಅದು ಕೂಡ ತೋರಿಸಿಕೊಡ್ತೇನೆ. ಹಾಗೂ ಅರ್ಜಿ ಸಲ್ಲಿಸುವ ಕೊನೆಯ ದಿನಾಂಕ ಯಾವುದು, ಅರ್ಜಿ ಸಲ್ಲಿಸೋಕೆ ಯಾವೆಲ್ಲ ದಾಖಲೆಗಳು ಬೇಕು, ಅರ್ಜಿಯನ್ನು ಯಾರು ಸಲ್ಲಿಸಬಹುದು, ಸಂಪೂರ್ಣ ಮಾಹಿತಿಯನ್ನ ಲೈವ್ ಈ ಒಂದು ಸ್ಕ್ರೀನ್ ಮೇಲೆ ನಿಮಗೆ ತೋರಿಸಿಕೊಡ್ತೇನೆ. ತಾವು ಇದುವರೆಗೆ ನಮ್ಮ SB ಹೊರ್ತಿ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಕ್ಲಿಕ್ ಮಾಡಿ. ಪ್ರತಿಯೊಬ್ಬರು ದಯವಿಟ್ಟು ವಿಡಿಯೋನ ಎಲ್ಲರ ಜೊತೆಗೆ ಶೇರ್ ಮಾಡಿ. ಹಾಗೂ ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ನಮ್ಮ ವಾಟ್ಸಪ್ ಟೆಲಿಗ್ರಾಮ್ ಲಿಂಕ್ ಇದೆ, ಅವು ಕೂಡ ಜಾಯಿನ್ ಆಗಿ. ಸ್ನೇಹಿತರೆ, ಸ್ವಾವಲಂಬಿ ಸಾರಥಿ ಯೋಜನೆ ಅಡಿಗೆ ಅರ್ಜಿ ಸಲ್ಲಿಸುವ ಒಂದು ಅಪ್ಲಿಕೇಶನ್ಗಳು ಪ್ರಾರಂಭವಾಗಿದ್ದಾವೆ. 2025-26 ಸಾಲಿನ ಅಪ್ಲಿಕೇಶನು, ಆನ್ಲೈನ್ ಅಪ್ಲಿಕೇಶನ್ ಸಲ್ಲಿಸೋಕೆ ಇಲ್ಲಿ ಕ್ಲಿಕ್ ಮಾಡಬೇಕಾಗತ್ತೆ. ಅದಕ್ಕಿಂತ ಮೊದಲು ಯಾರು ಹೇಗೆ ಅರ್ಜಿ ಸಲ್ಲಿಸಬೇಕು, ಎಷ್ಟು ಸಬ್ಸಿಡಿ ಇದೆ, ಯಾವ ಕಾರಿಗೆ ಎಷ್ಟು ಸಬ್ಸಿಡಿ, ಯಾವ ಗೂಡ್ಸ್ ವೆಹಿಕಲ್ಗೆ ಎಷ್ಟು, ಆಟೋ ರಿಕ್ಷಾಗೆ ಎಷ್ಟು ಸಬ್ಸಿಡಿ ಅಂತ ಸಂಪೂರ್ಣ ಮಾಹಿತಿ ತಿಳಿಸಿಕೊಡ್ತೇನೆ. ಸದರಿ ಯೋಜನೆಯಡಿ ಬ್ಯಾಂಕುಗಳಿಂದ ಮಂಜೂರಾತಿ ನೀಡಿದ ಹಾಗೂ ಪಡೆದ ಟ್ಯಾಕ್ಸಿ ಸರಕು ವಾಹನಗಳನ್ನು ಖರೀದಿಸಲು ಪ್ರತಿ ಫಲಾನುಭವಿಗೆ ವಾಹನ ಮೌಲ್ಯದ 50% ವರೆಗೆ ಇಲ್ಲಿ ಸಬ್ಸಿಡಿ ಅಂತ ಕೊಟ್ಟಿದ್ದಾರೆ. ನೋಡಿ, 50% ವರೆಗೆ ಇಲ್ಲಿ ಸಬ್ಸಿಡಿ ಕೊಡ್ತಾರೆ. ಅಥವಾ ಗರಿಷ್ಠ ರೂಪಾಯಿ 3 ಲಕ್ಷ ರೂಪಾಯಿ, 3 ಲಕ್ಷ ರೂಪಾಯಿವರೆಗೆ ನಿಮಗೆ ಸಬ್ಸಿಡಿ ಸಿಗುತ್ತೆ. ಸೊ ಇದರಲ್ಲಿ ನೋಡಿ, ಪ್ರಯಾಣಿಕ ಆಟೋ ರಿಕ್ಷಾ ಖರೀದಿ ಮಾಡಲು ಏನಾದರೂ ಹೋದ್ರೆ ಅವರಿಗೆ 75,000 ಸಬ್ಸಿಡಿ ಇದೆ. ಹಾಗೂ ನೀವು ಆಟೋ ರಿಕ್ಷಾ ಬಿಟ್ಟು ಇಲ್ಲಿ ನೆಕ್ಸ್ಟ್ ಟ್ಯಾಕ್ಸಿ ಹಾಗೂ ಸರಕು ಅಂದ್ರೆ ಗೂಡ್ಸ್ ವೆಹಿಕಲ್ ಖರೀದಿ ಮಾಡಿದ್ರೆ ನಿಮಗೆ 3 ಲಕ್ಷ ರೂಪಾಯಿವರೆಗೆ ಸಬ್ಸಿಡಿ ಸಿಗುತ್ತೆ ಅಂತ ಇಲ್ಲಿ ಕೊಟ್ಟಿದ್ದಾರೆ. ಸೊ ಅದರಂತೆ ನೋಡಿ, ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಇಲ್ಲಿ ಕೊಟ್ಟಿದ್ದಾರೆ 16/10/2025. 16/10/2025 ಇಲ್ಲಿ ಸಹಾಯಧನ ನೀಡಲಾಗುತ್ತದೆ. ವಾಹನಗಳಿಂದ ಉಳಿದ ಮೊತ್ತಕ್ಕೆ ಬ್ಯಾಂಕ್ ಸಾಲದ ರೂಪದಲ್ಲಿ ನಿಮಗೆ ಇಲ್ಲಿ ಬ್ಯಾಂಕ್ ಸಾಲ ಪಡೆಯೋಕೆ ಪತ್ರವನ್ನು ಕೂಡ ಸಲ್ಲಿಸಬೇಕಾಗತ್ತೆ. ಸೊ ಬ್ಯಾಂಕ್ ಸಾಲ ನೀಡಿರುವಂತ ಡೀಟೇಲ್ಸ್ ಕೊಟ್ರೆ ಅವರು 50% ಸಬ್ಸಿಡಿ ಮಾಡ್ತಾರೆ. ಮಿಕ್ಕಿರೋ 50% ಅನ್ನ ನೀವು ಸಾಲದ ರೂಪದಲ್ಲಿ ಬ್ಯಾಂಕಿಗೆ ಪಾವತಿ ಮಾಡಬೇಕಾಗತ್ತೆ. ನೆಕ್ಸ್ಟ್ ನೋಡಿ, ಅರ್ಜಿ ಸಲ್ಲಿಸಲು ಇಲ್ಲಿ ಯಾವ ಯಾವ ದಾಖಲೆಗಳು ಬೇಕು ಹಾಗೂ ಏನು ಅರ್ಹತೆಗಳು ಬೇಕಂತ ತೋರಿಸಿಕೊಡ್ತೇನೆ, ಹೇಳ್ತೇನೆ. ಅರ್ಜಿ ಸಲ್ಲಿಸುವ ಲಿಂಕ್ ಕೂಡ ಕೊಡ್ತೇನೆ, ಡೋಂಟ್ ವರಿ. ನೋಡಿ, ಅರ್ಜಿದಾರರು ಕರ್ನಾಟಕ ರಾಜ್ಯದ ಧಾರ್ಮಿಕ ಅಲ್ಪಸಂಖ್ಯಾತರಾಗಿರಬೇಕು. ಅಲ್ಪಸಂಖ್ಯಾತರಿಗೆ ಮಾತ್ರ ಅರ್ಜಿ ಸಲ್ಲಿಸಲು ಅವಕಾಶ ಇದೆ. ಅರ್ಜಿ ಸಲ್ಲಿಸಲು ಕರ್ನಾಟಕದ ಶಾಶ್ವತ ನಿವಾಸಿಯಾಗಿರಬೇಕು. 18ರಿಂದ 55 ವರ್ಷದ ಒಳಗಿರಬೇಕು. ಹಾಗೂ ಎಲ್ಲಾ ಮೂಲಗಳಿಂದ ಅವರ ವಾರ್ಷಿಕ ಆದಾಯ 6 ಲಕ್ಷ ರೂಪಾಯಿಗಿಂತಲೂ ಕಡಿಮೆ ಇರಬೇಕು. ಅರ್ಜಿದಾರರು ಪ್ರಾದೇಶಿಕ ಸಾರಿಗೆ ಅಧಿಕಾರಿಯಿಂದ ನೀಡಲಾದ ಚಾಲನಾ ಪರವಾನಗಿ ಹೊಂದಿರಬೇಕು, ಅಂದ್ರೆ ಡ್ರೈವಿಂಗ್ ಲೈಸೆನ್ಸ್ ಬೇಕು. ಹಾಗೂ ಅರ್ಜಿದಾರರ ಕುಟುಂಬದ ಯಾವುದೇ ಸದಸ್ಯರು ಕೇಂದ್ರ ಹಾಗೂ ರಾಜ್ಯ ಸರ್ಕಾರದ ನೌಕರರಾಗಿರಬಾರದು. ಹಾಗೂ ಕಳೆದ 5 ವರ್ಷಗಳಲ್ಲಿ ಅರ್ಜಿದಾರ ಅಥವಾ ಅವಳ ಕುಟುಂಬದ ಅಥವಾ ಸರ್ಕಾರದ ನಿಗಮದ ಯಾವುದೇ ಇತರೆ ಯೋಜನೆ ಅಡಿಯಲ್ಲಿ ಅವರು ಅರಿವು ಮತ್ತು ವಿದೇಶ ವಿದ್ಯಾಭ್ಯಾಸ ಸಾಲ ಯೋಜನೆ ಹೊರತುಪಡಿಸಿ, ಅಂದ್ರೆ ವಿದೇಶ ವಿದ್ಯಾಭ್ಯಾಸ ಸಾಲ ಪಡೆದಿದ್ರೆ ಪರವಾಗಿಲ್ಲ. ಅದನ್ನ ಬಿಟ್ಟು ಬೇರೆ ಯಾವುದಾದ್ರೂ ಸಾಲವನ್ನು ಪಡೆದಿದ್ರೆ ಈ ಒಂದು ನಿಗಮದಿಂದ 5 ವರ್ಷದ ಒಳಗಾಗಿ ಬೇರೆ ಸಾಲ ಪಡೆದಿದ್ರೆ ಅವರು ಈ ಒಂದು ಅರ್ಜಿ ಹಾಕೋಕೆ ಅವರು ಅರ್ಹರಲ್ಲ. ಅರ್ಜಿ ಸಲ್ಲಿಸಲು ಬೇಕಾಗುವ ದಾಖಲೆಗಳು ನೋಡಿ, ಸಕ್ಷಮ ಪ್ರಾಧಿಕಾರದಿಂದ ನೀಡಲಾದ ಜಾತಿ ಅಥವಾ ಅಲ್ಪಸಂಖ್ಯಾತರ ಪ್ರಮಾಣ ಪತ್ರ. ನೆಕ್ಸ್ಟ್, ಸಕ್ಷಮ ಪ್ರಾಧಿಕಾರದಿಂದ ನೀಡಲಾದ ಇಲ್ಲಿ ಆದಾಯ ಪ್ರಮಾಣ ಪತ್ರ, ಆಧಾರ್ ಕಾರ್ಡ್ ಪ್ರತಿ ಹಾಗೂ ವಾಹನ ಚಾಲನಾ ಪರವಾನಗಿ ಹಾಗೂ ಬ್ಯಾಂಕ್ ಪಾಸ್ಬುಕ್ ಪ್ರತಿ, ವಾಹನದ ಅಂದಾಜು ದರ ಪಟ್ಟಿ ಹಾಗೂ ವಾಹನದ ಅಂದಾಜು ದರ ಪಟ್ಟಿ ಅಂದ್ರೆ ಗೊತ್ತಲ್ಲ, ಕೊಟೇಶನ್. ನೀವು ಎಲ್ಲಿ ಕಾರು ಟ್ಯಾಕ್ಸಿ ಖರೀದಿ ಮಾಡಬೇಕು, ಆಟೋ ರಿಕ್ಷಾ ಖರೀದಿ ಮಾಡಬೇಕು, ಗೂಡ್ಸ್ ವೆಹಿಕಲ್ ಖರೀದಿ ಮಾಡಬೇಕಂತ ಇದ್ರೆ ಅಲ್ಲಿಂದ ಒಂದು ಕೊಟೇಶನ್ ತಗೋಬೇಕು ಆ ಒಂದು ಡೀಲರ್ ಕಡೆಯಿಂದ. ನೆಕ್ಸ್ಟ್ ನೋಡಿ, ಸಕ್ಷಮ ಪ್ರಾಧಿಕಾರದಿಂದ ನೀಡಲಾದ ಜಾತಿ ಅಥವಾ ಅಲ್ಪಸಂಖ್ಯಾತರ ಪ್ರಮಾಣ ಪತ್ರ, ಕಾಸ್ಟ್ ಸರ್ಟಿಫಿಕೇಟ್. ಇಲ್ಲಿ ಸ್ವಯಂ ಘೋಷಣಾ ಒಂದು ಪ್ರಮಾಣ ಪತ್ರ ಬೇಕಾಗತ್ತೆ. ಅದನ್ನ ನೀವು ಇಲ್ಲಿ ಈ ಎರೋ ಮಾರ್ಕ್ ಕಾಣ್ತಾ ಇದೆ ನೋಡಿ, ಇದರ ಮೇಲೆ ಕ್ಲಿಕ್ ಮಾಡಿದಾಗ ಆ ಒಂದು ಸ್ವಯಂ ಘೋಷಣಾ ಪ್ರಮಾಣ ಪತ್ರ ಇಲ್ಲಿ ಡೌನ್ಲೋಡ್ ಆಗುತ್ತೆ. ಇದನ್ನ ನೀವು ತುಂಬಿ ಇಲ್ಲಿ ಕೆಳಗಡೆ ನಿಮ್ಮ ಸೈನ್ ಮಾಡಬೇಕು. ಸ್ವಯಂ ಅರ್ಜಿದಾರರು ನೀವೇ ಆಗಿದ್ರೆ ನಿಮ್ಮ ಸಹಿ ಮಾಡಬಹುದು. ಇಲ್ಲಿ ಲೇಡೀಸ್ ಕೂಡ ಅಪ್ಲೈ ಮಾಡೋಕ್ಕೆ ಅವಕಾಶ ಇದೆ. ಸೊ ಇಲ್ಲಿ ಇದನ್ನ ನಿಮ್ಮ ಹೆಸರು,
ಹಾಗೂ ನೀವು ಯಾರ ಮಗ ಅಥವಾ ಮಗಳು ಅಥವಾ ಪತ್ನಿ ಇದ್ದೀರಾ ಅದನ್ನು ಬರೀಬೇಕಾಗುತ್ತೆ. ನೆಕ್ಸ್ಟ್ ಇದು ಇಂಗ್ಲೀಷಲ್ಲೂ ಸಿಗುತ್ತೆ, ಕನ್ನಡದಲ್ಲೂ ಈ ಒಂದು ಫಾರ್ಮೆಟ್ ನಿಮಗೆ ಸಿಗುತ್ತೆ. ನೆಕ್ಸ್ಟ್ ನೋಡಿ, ಅರ್ಜಿ ಸಲ್ಲಿಸೋಕೆ ಏನು ಮಾಡಬೇಕಂದ್ರೆ, ನಾನು ಈ ಒಂದು ವೆಬ್ಸೈಟ್ ಲಿಂಕ್ ಇಲ್ಲೇನಿದೆ, ಈ ಸ್ಕೀಮ್ ಇದೆ, ಇದರ ಲಿಂಕ್ ನಾನು ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೇನೆ. ಅಲ್ಲಿ ನೀವು ಕ್ಲಿಕ್ ಮಾಡ್ಬೋದು. ಅಲ್ಲಿ ಕ್ಲಿಕ್ ಮಾಡಿದಾಗ ಈ ರೀತಿ ವಿಂಡೋ ಓಪನ್ ಆಗುತ್ತೆ. ಸ್ನೇಹಿತರೆ, ಆ ಲಿಂಕ್ ಕೆಳಗಡೆ ಇನ್ನೂ ನಮ್ಮ ವಾಟ್ಸಪ್ ಚಾನಲ್ ಲಿಂಕ್ ಇದೆ, ಟೆಲಿಗ್ರಾಮ್ ಚಾನಲ್ ಲಿಂಕ್ ಇದೆ, ಹಾಗೂ ನಮ್ಮ ಇನ್ನೂ ಅನೇಕ ಲಿಂಕ್ಗಳಿದ್ದಾವೆ. ಅಲ್ಲಿ ಕ್ಲಿಕ್ ಮಾಡಿ ನೀವು ಇನ್ನೂ ಡೀಟೇಲ್ಸ್ ನೋಡ್ಬೋದು. ಇಲ್ಲಿ ಆ ಒಂದು ಲಿಂಕ್ ಕ್ಲಿಕ್ ಮಾಡಿದಾಗ ಇಲ್ಲಿ ಆನ್ಲೈನ್ ಅರ್ಜಿ ಸಲ್ಲಿಸಿ ಅಂತ ಬರುತ್ತೆ. ಇದ್ರ ಮೇಲೆ ಕ್ಲಿಕ್ ಮಾಡಿ. ಇದರ ಮೇಲೆ ಕ್ಲಿಕ್ ಮಾಡಿದಾಗ ನೋಡಿ, ನಿಮಗೆ ಇಲ್ಲಿ ನಿಮ್ಮ ಮೊಬೈಲ್ ನಂಬರ್ ಕೇಳುತ್ತೆ. ಆ ಒಂದು ಮೊಬೈಲ್ ನಂಬರ್ ಹಾಕಿ ನೀವು ಅರ್ಜಿಯನ್ನು ಸಲ್ಲಿಸ್ಬೋದು. ಒಂದು ವೇಳೆ ನಿಮಗೆ ಇಲ್ಲಿ ಅರ್ಜಿ ಸಲ್ಲಿಸೋಕೆ ಸಾಧ್ಯ ಆಗಲಿಲ್ಲ ಅಂದರೆ ನೇರವಾಗಿ ನಾನು ಕ್ಲಿಕ್ ಮಾಡಿರುವಂಥ ಲಿಂಕ್ ಮೇಲೆ ಬನ್ನಿ. ಲಿಂಕ್ ಮೇಲೆ ಬಂದಾಗ ಇಲ್ಲಿ ನಿಮಗೆ ಯೋಜನೆಗಳಂತ ಸಿಗುತ್ತೆ. ಕೆಳಗಡೆ ಯೋಜನೆಯಲ್ಲಿ ಸ್ವಾವಲಂಬಿ ಸಾರಥಿ ಯೋಜನೆ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿಂದ ಕ್ಲಿಕ್ ಮಾಡಿ ನೀವು ಇಲ್ಲಿ ನಿಮ್ಮ ಮೊಬೈಲ್ ನಂಬರ್ ಹಾಕಿ ಅರ್ಜಿ ಸಲ್ಲಿಸಬಹುದು. ನಾನು ಹೇಳಿರೋ ಮಾಹಿತಿಯನ್ನೇ ಅರ್ಜಿ ಸಲ್ಲಿಸೋಕೆ ಇರುತ್ತೆ, ಅದನ್ನೇ ಮಾಹಿತಿ ಫಿಲ್ ಮಾಡಿ ಅರ್ಜಿ ಸಲ್ಲಿಸಬೇಕು. ಹಾಗೂ ಅದರ ಒಂದು ಪ್ರಿಂಟ್ ಕಾಪಿ ಕೂಡ ನಿಮ್ಮ ಹತ್ರ ಇಟ್ಕೊಳ್ಳಿ. ಹಾಗೂ ನೀವು ಅರ್ಜಿ ಸಲ್ಲಿಸಿ ಇಲ್ಲಿ ಪಾವತಿ ಕೂಡ ನೇರ ಅರ್ಜಿ ಸಲ್ಲಿಸಿದ ನಂತರ ಅದರ ಸಾಲ ಕೂಡ ಇಲ್ಲಿಂದನೇ ಪಾವತಿ ಮಾಡ್ಬೋದು. ನೀವು ಕಂತುಗಳನ್ನು ಅಂತಾರಲ್ಲ, ಅದು ಕೂಡ ಪಾವತಿ ಮಾಡ್ಬೋದು. ಎಲ್ಲ ಆಪ್ಷನ್ಸ್ ಕೊಟ್ಟಿದ್ದಾರೆ. ನೀವು ಅಪ್ಲಿಕೇಶನ್ ಹಾಕಿದಾಗ ಅಪ್ಲಿಕೇಶನ್ ಸ್ಟೇಟಸ್ ಏನಾಗಿದೆ ಅಂತ ಕೂಡ ಚೆಕ್ ಮಾಡ್ಬೋದು. ಅದೆಲ್ಲ ಮುಂದೆ ಹೇಳ್ತೇನೆ ನಾನು. ಮೊದಲು ನೀವು ಅಪ್ಲಿಕೇಶನ್ ಹಾಕಿ, ಎಷ್ಟು ಜನ ಅಪ್ಲಿಕೇಶನ್ ಹಾಕಿದ್ದೀರಾ ಅಂತ ನನಗೆ ಕಮೆಂಟ್ ಮಾಡಿ. ನೆಕ್ಸ್ಟ್ ಬರೋ ವಿಡಿಯೋದಲ್ಲಿ ನಾನು ಎಲ್ಲ ಮಾಹಿತಿಯನ್ನು ತಿಳಿಸ್ಕೊಡ್ತೇನೆ. ವಿಡಿಯೋ ನೋಡಿದ್ದಕ್ಕಾಗಿ ನಿಮಗೆಲ್ಲ ತುಂಬ ಧನ್ಯವಾದಗಳು. ದಯವಿಟ್ಟು ಈ ಒಂದು ವಿಡಿಯೋನ ಎಲ್ಲರ ಜೊತೆಗೆ ಶೇರ್ ಮಾಡಿ.